ಹೋಗ್ತಾ ಇರೋದೇ ಡೆಲಿವರಿ ಬಾಯ್ ಕೆಲಸಕ್ಕೆ, ಇಷ್ಟೊಂದು ಬಿಲ್ಡಪ್ ಎಂಟ್ರಿ ಎಲ್ಲ ಬೇಕಾ? ಮಗ, ಈ ಡೆಲಿವರಿ ಬಾಯ್ ಕೆಲಸ ಅಂದ್ರೆ ಏನು ಅನ್ಕೊಂಡಿದ್ಯಾ? ಡಾಕ್ಟ್ರು, ಲಾಯರು, ಇಂಜಿನಿಯರು ಅಷ್ಟೇ ಯಾಕೆ? ಈ IT ಕೂತ್ಕೊಂಡು ಜಾಲಿಯಾಗಿ ಕೆಲಸ ಮಾಡ್ತಾರಲ್ಲ ಎಂಪ್ಲಾಯ್ಸು, ಇವರಿಗೆಲ್ಲ ಕರೆಕ್ಟ್ ಟೈಮ್ಗೆ ಊಟ ಕೊಡೋಣ ಈ ಫುಡ್ ಡೆಲಿವರಿ ಬಾಯ್. ಬರಲಾ? ಏ ಹುಲಿ, ಏ ಮಗ ನೀನೇನಿರ್ಲಿ. ಏ ಮಗ ಆರಾಮಾಗಿದ್ಯಾ? ಯಾವಾಗ ಬಂದೆ ಬೆಂಗಳೂರು? ಏ ಅದ್ ಬಿಟ್ಟಾಕೋ. ನೀನೇನು ಇಲ್ಲಿ ಸ್ವಿಗ್ಗಿ ಕೆಲಸ ಮಾಡ್ತಿದ್ಯಾ? ಊರಲ್ಲಿ ನೋಡಿದ್ರೆ ನಿಮ್ಮಪ್ಪ ಬೆಂಗಳೂರಲ್ಲಿ ದೊಡ್ಡ IT ಸಿಟಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನಂತ ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ಸ್ವಿಗ್ಗಿ ಕೆಲಸ ಮಾಡ್ತಿದ್ಯಾ? ಅದೆಲ್ಲ ಹೇಳ್ತೀನಿ. ನೀನ್ ಯಾವಾಗ ಬಂದೆ ಬೆಂಗಳೂರು? ನಾನ್ ನೆನ್ನೆನೆ ಬಂದೆ. ಸರಿ ಬಾ, ಟೀ ಕುಡ್ಕೊಂಡು ಮಾತಾಡೋಣ. ಡ್ಯೂಟಿ ಆಫ್ ಮಾಡ್ತೀನಿ, ಇಲ್ಲಾಂದ್ರೆ ಡ್ಯೂಟಿ ಬಿದ್ದರೆ ಕಷ್ಟ. ಬಾ, ಟೀ ಕುಡ್ಕೊಂಡ್ ಬರೋಣ. ಸರಿ ಬಾ. ಅಲ್ಲ ಅದ್ ಸರಿ, ನೀನ್ ಇಲ್ಲಿ ಫುಡ್ ಡೆಲಿವರಿ ಮಾಡ್ತಿರೋದು ನಿಮ್ಮ ಅಪ್ಪನ್ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡು. ನಾವೇ ದಿವಸ ಅಂತ ನಾಟಕ ಮಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ಮುಚ್ಚಿಡೋದು. ಊರಲ್ಲಿ ಓಡಾಡ್ಕೊಂಡಿದ್ರೆ 4 ಜನ 4 ತರ ಮಾತಾಡ್ತಾ ಸಾಲ ಮಾಡ್ಕೊಂಡು ನಮ್ಮನ್ನು ಕಷ್ಟಪಟ್ಟು ಓದಿಸಿ ನಮ್ಮ ತರ ಬಿಸಿಲಲ್ಲಿ ಕೆಲಸ ಮಾಡ್ಬೋದು ಅಂತ ಸಿಟಿ ಕಳಿಸ್ತಾರೆ. ಆದ್ರೆ ನಮ್ಗಿಲ್ಲಿ ಅನ್ಕೊಂಡ್ರೆ ಕೆಲಸ ಸಿಗದೆ, ಇರೋ ಒಳ್ಳೆ ರೂಮ್ ಇಲ್ದೆ, ಜೋಬಲ್ ದುಡ್ಡು ಇಲ್ದೆ, ಕೆಲಸ ಅಂತ ನಾಯಿ ತರ ಹೋದ್ರೆ ಒಂದು ಒಳ್ಳೆ ಕೆಲಸ ಸಿಗದೆ. ಕೊನೆಗೆ ಸಾಲ ಮಾಡಿ ಸೆಕೆಂಡ್ ಬೈಕ್ ತಗೊಂಡು ಫುಡ್ ಡೆಲಿವರಿ ಮಾಡ್ತಾ ಅದ್ರಲ್ಲಿ ಬರೋ ವೀಕ್ಲಿ ದುಡ್ಡಲ್ಲಿ ಮನೆ ಬಾಡಿಗೆ ತಗೊಂಡ್ರೆ ಸಾಲ, ಅದ್ರ ಬಡ್ಡಿ, ಬೈಕು, ಪೆಟ್ರೋಲು, ಸರ್ವಿಸಿಂಗ್ ಅಂತ ಬೆಂಗಳೂರು ಬೀದಿ ಓಡಾಡ್ಕೊಂಡು ಫುಟ್ಪಾತಲ್ಲಿ ಸಿಗೋ ಊಟ ತಿನ್ಕೊಂಡು ಹುಷಾರು ಇಲ್ಲದೆ ಇರಲಿ ಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಮನೆಯಿಂದ AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಹೇಗೋ ಜೀವನ ನಡೀತಾ ಇದೆ. ನಿನ್ ಜೀವನ ನಿನ್ ಕೈಯಲ್ಲಿತ್ತು ಮಗ. ಹೇಗಿದ್ದೆ ನೀನು? ನಿನ್ ಸ್ಟೈಲು, ನಿನ್ ಲುಕ್ಕು, ನಿನ್ ಗರ್ಜನೆ, ನೀನೊಬ್ಬ ಬರ್ತಿದ್ರೆ ನಿನ್ ಹಿಂದೆ ನಿನ್ ಗ್ಯಾಂಗು, ನಿನ್ನ ಈ ತರ ನೋಡಕ್ ನನ್ನಿಂದ ಆಗ್ತಿಲ್ಲ ಮಗ. ಎಲ್ಲ ಹಣೆ ಬರ ನೋಡು. ಮಾತಲ್ಲಿ ಟೀ ಕುಡದೆ ಮರ್ತ್ಬಿಟ್ಟೆ. ಬಾ, ಹೋಗಿ ಟೀ ಕುಡ್ಕೊಂಬರೋಣ. ಸರಿ ಬಾ, ಹೋಗೋಣ ಬಾ. ಅಣ್ಣ 2 ಟೀ. ಹಂಗೆ ಒಂದು ಲೈಟ್ಸ್ ಕೊಡಿ. ಲೈಟ್ರ್ ಎಲ್ಲಿದೆ ಅಣ್ಣ? ಇಲ್ಲೆಲ್ಲ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಸಿಗರೇಟ್ ಹೊಡೆಯಂಗಿಲ್ಲ. ಪೊಲೀಸರು ನೋಡಿದ್ರೆ ಪೆನಲ್ಟಿ ಹಾಕ್ಬಿಡ್ತಾರೆ. ಹೌದಾ? ಸರಿ, ಆ ಕಡೆ ಹಿಂದೆ ಬಾ, ಆರಾಮಾಗಿ ಹೊಡಿಯುವಂತೆ. ಏನೋ ಮಗ, ಬೆಂಗಳೂರಲ್ಲಿ ಸಿಗರೇಟ್ ಸೇದಂಗಿಲ್ವಾ? ರೂಲ್ಸ್ ಇಲ್ಲ. ಬೆಂಗಳೂರು ಸಿಟಿ ಇದನ್ನ ಊರು ಅನ್ಕೊಂಡಿದ್ಯಾ? ಹೌದು, ನಿಮ್ ಹುಡುಗಿ ಅವಾಗ ಸಿಗ್ತಾಳ? ಮೀಟ್ ಆಗ್ತೀಯಾ? ಹಲೋ, ಎಲ್ಲಿದ್ಯಾ? ನೀನ್ ಎಲ್ಲಾದ್ರೂ ಇರು, ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡೋ ಸ್ಪಾಟಿಗೆ ಬಾ. ಏನು
ಅಷ್ಟೊಂದು ಅರ್ಜೆಂಟಾಗಿ ಬರೋಕೆ ಹೇಳಿದೆ? ಓ ಬನ್ನಿ ಸರ್, ಇವಾಗ ಬರ್ತಾ ಇದ್ದೀರಾ? ಮುಗೀತಾ ಗೌರ್ಮೆಂಟ್ ಡ್ಯೂಟಿ? ನೆನ್ಪಿದೀವಾ ನಾವು? ಎಷ್ಟೊತ್ತಿಂದ ಕಾಯ್ಬೇಕು? ನೋಡು, ಅವಾಗ ನಾನು ಫ್ರೀ ಆಗಿದ್ದೆ, ಕರೆದ ತಕ್ಷಣ ಓಡ್ ಬರ್ತಿದ್ದೆ. ಆದ್ರೆ ಇವಾಗ ಕೆಲಸದಲ್ಲಿದ್ದೀನಿ, ಸ್ವಲ್ಪ ತಡ ಆಗುತ್ತೆ. ಓಹೋ, ದೊಡ್ಡ ಆಫೀಸಿಯರ್ ಡ್ಯೂಟಿ. ಅದೊಂದ್ ಬ್ಯಾಗು ಟೀ ಶರ್ಟ್ ತಗ್ಲಾಕೊಂಡು ಗಲ್ಲಿ ಸುತ್ತೋದು, ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಏಯ್, ಏನ್ ನಿಂದು? ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನನ್ನ ಕೆಲಸದ ಬಗ್ಗೆ ಅಷ್ಟೊಂದು ಕೇವಲ ಮಾತಾಡ್ತಿದ್ಯಾ? ಯಾಕೆ ಗೌರ್ಮೆಂಟ್ ಡ್ಯೂಟಿನೇ ಮಾಡ್ಬೇಕಾ? ನಮ್ ತರ ಫುಡ್ ಡೆಲಿವರಿ ಮಾಡೋರು ಯಾರು ಮನುಷ್ಯರಿಲ್ವಾ? ಆಟೋ ಓಡಿಸೋರು, ಓಲಾ ಉಬರ್ ಓಡಿಸೋರು, ಮಾರ್ಕೆಟ್ ಮೂಟೆ ಹೊರೋರು ಯಾರು ಲವ್ವೇ ಮಾಡಿಲ್ವಾ ಅಥವಾ ಮದುವೆನೇ ಆಗ್ತಿಲ್ವಾ? ಯಾಕೆ ಸಂಸಾರನೇ ಮಾಡ್ತಿಲ್ವಾ? ಅಲ್ಲ, ನಂಗೊಂದು ವಿಷಯ ಅರ್ಥ ಆಗ್ತಲ್ಲ. ನೀವು ಹುಡುಗಿರು ಗೌರ್ಮೆಂಟ್ ನೌಕರಿ ನೋಡ್ಕೊಂಡು ಮದುವೆ ಆಗ್ತಿರೋ ಅಥವಾ ಮನಸ್ಸು ಮದುವೆ ಆಗ್ತಿರೋ ಅಂತ? ಶಾಪಿಂಗು, ಸಿನಿಮಾ, ಪಾರ್ಕ್, ಪಬ್ ಅಂತ ಹೋದ್ರೆ ಒಳ್ಳೆ ಸ್ಮಾರ್ಟ್ ಆಗಿರೋ ಹುಡುಗರೇ ಬೇಕು. ಅದೇ ಮದುವೆ ಆಗೋಕೆ ತಲೆ 10 ಕೂದಲಿಲ್ಲ ಅಂದ್ರೆ ಪರವಾಗಿಲ್ಲ, 10 ಎಕರೆ ಹೊಲ ಇರಬೇಕಿಲ್ಲ, ಕೈಕಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಗೌರ್ಮೆಂಟ್ ಕೆಲಸನೇ ಆಗಿರ್ಬೇಕು. ಯಾಕೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆರಾಮಾಗಿ ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಬರುತ್ತೆ ಅಂತಾನ? ಒಟ್ಟಲ್ಲಿ ನೀವು ಸೆಟ್ಲ್ ಆಗದೆ ನೋಡ್ತೀರಾ. ನಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗರು ಕಷ್ಟಪಡ್ಕೊಂಡು ಜೀವನ ಮಾಡೋದು ನಿಮಗೆ ಇಷ್ಟನೇ ಆಗಲ್ಲ. ಸೆಟ್ಲ್ ಆಗಿರೋರೇ ಬೇಕು. ಅಲ್ಲ, ಗೊತ್ತಿಲ್ಲ ಒಂದು ವಿಷಯ ಕೇಳ್ತೀನಿ. ನಿಮ್ಮ ಅಪ್ಪನೇನು ಗೌರ್ಮೆಂಟ್ ಕೆಲಸನಾ? ಎಷ್ಟು ಸಂಬಳ? ಎಷ್ಟು ಜನ ನಿಮ್ಮ ಮಕ್ಕಳು? ನಿಮ್ಮ ಅಣ್ಣನ ಮಾಡ್ಕೊಂಡಿದ್ದಾನೆ. ಯಾಕೆ ಹೇಳಕ್ ನಾಚಿಕೆ ಆಗ್ತಿದ್ಯಾ? ನಾನು ಹೇಳ ನಿಮ್ಮ ಅಪ್ಪನ ಕೆಲಸ ಮಾಡ್ತಾನೆ ಅಂತ? ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪ ಯಾವ್ದೋ ಪ್ರೈವೇಟ್ ಹಾಸ್ಪಿಟಲ್ ಕಾಂಪೌಂಡರ್ ಕೆಲಸ ಮಾಡ್ತಿದ್ದಾನೆ, ಸಂಬಳ 25,000. ಇನ್ನು ನಿಮ್ಮ ಅಣ್ಣ ಬೀದಿ ಬೀದಿ ಅಲ್ಕೊಂಡಿದ್ದಾನೆ ಕೆಲಸ ಕಾರ್ಯ ಅಂತ. ಇನ್ನು ನೀನು ಸೆಟ್ಲ್ ಆಗಿರೋ ಹುಡುಗರೇ ಬೇಕು ಅಂತ ಕೂತಿದ್ಯಾ? ಹೌದು, ನೀನು ಹೇಳಿರೋ ತರ ನಾನು ಬೀದಿ ಬೀದಿ ಅಲ್ಕೊಂಡು ಫುಡ್ ಡೆಲಿವರಿ ಮಾಡಿದ್ರು ಆ ಕೆಲಸಕ್ಕೆ ನನಗೆ ಖುಷಿ ಇದೆ. ತಿಂಗಳಿಗೆ 40,000 ದುಡಿತೀನಿ. ಆ 40,000ದಲ್ಲಿ ಇರೋಬ್ರ ಬಾಡಿಗೆ ಕಟ್ಕೊಂಡು, ಸಾಲ ಕಟ್ಕೊಂಡು, ಅದ್ರ ಜೊತೆ ಬದು ಕಟ್ಕೊಂಡು, ಊರಲ್ಲಿರೋ ಸಾಲ, ಮನೆ ಬಾಡಿಗೆ, EMI ಅದು ಇದು ಅನ್ಕೊಂಡು ಹೇಗೋ ಅದ್ರ ಜೊತೆ ಬದುಕು ಕಟ್ಕೊಂಡು ಆರಾಮಾಗಿ ಹೇಗೋ ನೆಮ್ಮದಿಯಾಗಿದ್ದೀನಿ. ನನ್ನ ಕೆಲಸ ಬಗ್ಗೆ ಮಾತಾಡ್ತಾನೆ. ಕಷ್ಟದಾಗಿದ್ದಾಗ ಬಂದು ಕೈ ಹಿಡಿಯೋಣ ನಿಜವಾದ ಸಂಗತಿ. ಈ ಆಸ್ತಿ ಅಂತಸ್ತು ಸೆಟ್ ಆಗಿರೋರು ನೋಡಿ ಬರೋಳು ಏನಂತಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಇದೆಲ್ಲ ನಿಂಗೆಲ್ಲ ಗೊತ್ತಾಗಬೇಕು. ಒಟ್ಟಿನಲ್ಲಿ ನಾನು ಅನ್ಕೊಂಡಿರೋ ಥರ ಸೆಟ್ಲ್ ಆಗಿರೋ ಹುಡುಗನ ಮದುವೆ ಆಗ್ಬಿಟ್ಟು ಆರಾಮಾಗಿರು. ಬರ್ಲಾ? ಗುಡ್ ಬಾಯ್. ಹಾ, ಹೌದಾ? ಕರೆಕ್ಟಾಗಿ ಹೇಳಿದ್ಯಾ ಮಗ. ಹೌದು, ನೀನೇನು ಸಡನ್ಲಿ ಬೆಂಗಳೂರು ಬಂದೆ ಹೇಳ್ತಾನೆ ಇಲ್ಲ? ಅದೇ ಗೋಳು ಮಗ. ಅಪ್ಪ ಅಮ್ಮನಿಗೆ ವಯಸ್ಸಾಯ್ತು, ತಂಗಿ ಮದುವೆಗೆ ಅಂತ ಸಾಲ ಮಾಡಿರೋ ಸಾಲ ಜಾಸ್ತಿ ಆಯ್ತು. ಅದಕ್ಕೆ ಬೆಂಗಳೂರಲ್ಲಿ ಒಂದು ಯಾವ್ದಾನ ಒಂದು ಒಳ್ಳೆ ಕೆಲಸ ನೋಡಿ ಕೆಲಸ ಮಾಡಿ ಎಲ್ಲ ಸಾಲ ತೀರಿಸಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಫ್ರೆಂಡ್ ಕಾಲ್ ಮಾಡಿದ್ದೆ. ಅವನು ಯಾರ್ದೋ ನಂಬರ್ ಕೊಟ್ಟ, ಅವನು ಕಾಲ್ ಮಾಡಿದ್ದೆ. ಹಲೋ. ಹಲೋ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ಹಾಂ, ನಮಸ್ಕಾರಪ್ಪ. ಅಣ್ಣ, ಅದು ನಮ್ಮ ಫ್ರೆಂಡ್ ನಂಬರ್ ಕೊಟ್ರಣ್ಣ ನಿಮ್ಮದು. ಬೆಂಗಳೂರಲ್ಲಿ ಒಂದು ಕೆಲಸ ಬೇಕಾಗಿತ್ತಣ್ಣ. ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಇದೆ. ತಿಂಗಳಿಗೆ 35,000 ಪೇಮೆಂಟು, ಊಟ ರೂಮೆಲ್ಲ ಅವರೇ ಕೊಡ್ತಾರೆ. ಆದರೆ ಅಣ್ಣ 20,000 ಅಡ್ಜಸ್ಟ್ ಮಾಡಿ ಹಾಕ್ಬೇಕಲ್ಲಪ್ಪ ನನಗೆ. 20,000 ಅಣ್ಣ? ಕಂಪ್ನಿಯಲ್ಲಿ ಪ್ರೊಸೆಸಿಂಗ್ ಇರುತ್ತಲ್ಲಪ್ಪ, ಅದಕ್ಕೆ 20,000 ಅಡ್ವಾನ್ಸ್ ಕೇಳ್ತಾ ಇರೋದು. ಅದಕ್ಕೆ ನಿಮಗೆಲ್ಲ ಒಂದು ತಿಂಗಳು ಊಟ ತಿಂಡಿ ನೋಡ್ಕೋಬೇಕಲ್ಲಪ್ಪ. ಸರಿ ಅಣ್ಣ, ನಾನು ಹೆಂಗನ ಅಡ್ಜಸ್ಟ್ ಮಾಡಿ 1 ಅವರಲ್ಲಿ ಹಾಕ್ಬಿಡ್ತೀನಿ ಅಣ್ಣ. ನಾಳೆ ಲೊಕೇಶನ್ಗೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳೋ ಕೆಲಸ ಸಿಗ್ಬಿಡುತ್ತೆ. ಇದೇ ನಂಬರ್ಗೆ ಕಳಿಸಿ ಅಣ್ಣ ಲೊಕೇಶನು. 20,000 ಅಡ್ಜಸ್ಟ್ ಮಾಡ್ಬೇಕಲ್ಲಪ್ಪ ಇವಾಗ. ಯಾರಿಗಪ್ಪ ಫೋನ್ ಮಾಡಿ ಕೇಳೋದು? ಮಗ ಮಗ ನಂಗೊಂದು ಅರ್ಜೆಂಟಾಗಿ ಒಂದು 20,000 ಬೇಕಾಗಿತ್ತು ಮಗ. ಬೆಂಗಳೂರಿಗೆ ಹೋಗ್ತಿದ್ದೀನಿ ಮಗ ಕೆಲ್ಸಕ್ಕಂತಾನೆ. ಕೆಲಸ ಮಾಡಿ 1 ಮಂತಲ್ಲಿ ಕೊಟ್ಬಿಡ್ತೀನಿ ಮಗ ನಿಂಗೆ. ಹಾಂ ಸರಿ ಮಗ, ಥ್ಯಾಂಕ್ಸ್ ಮಗ. ಹಾಕು ಮಗ ಇದಕ್ಕೆ. ಸರಿ ಹಾಕ್ದಾ? ಹಾಂ ಮಗ, ಬಂತು ಮಗ. ಥ್ಯಾಂಕ್ ಯು ಮಗ. ನಿಂಗೆ 1 ಮಂತಲ್ಲಿ ಕೊಟ್ಬಿಡ್ತೀನಿ ಮಗ. ಸರಿ, ಥ್ಯಾಂಕ್ ಯು ಸೋ ಮಚ್ ಮಗ. ಅಣ್ಣ ನಿಮ್ಮ ನಂಬರ್ಗೆ ಫೋನ್ಪೇ ಮಾಡಿದ್ದೀನಿ ಅಣ್ಣ ಅಮೌಂಟು. ಓಕೆಪ್ಪ, ಥ್ಯಾಂಕ್ ಯು. ಸರಿ, ಇವತ್ತು ನೈಟೇ ಬಂದ್ಬಿಡ್ಲ ಅಣ್ಣ? ಸರಿ, ಬಂದ್ಬಿಡು. ಸರಿ, ಓಕೆ ಅಣ್ಣ, ಬರ್ತೀನಿ ಅಣ್ಣ. ಅಲ್ಲಿ ಬಂದು ಫೋನ್ ಮಾಡ್ತೀನಿ ನಾನು ನಿಮಗೆ. ಓಕೆ ಅಣ್ಣ, ಓಕೆ. ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಇಲ್ಲೇ ತೋರಿಸ್ತಾ ಇದೆಯಲ್ಲ ಲೊಕೇಶನ್ನು, ಇಲ್ಲಿ ಯಾವುದು ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ. ಅವನು ಹೇಳ್ದಂಗೆ ಅದೇ ಲೊಕೇಶನ್ಗೆ ಹೋದೆ. ಅಲ್ಲಿ ಯಾವುದೇ ಕಂಪ್ನಿನೂ ಇರಲಿಲ್ಲ, ಏನೂ ಇರಲಿಲ್ಲ ಮಗ. ಅಂದ್ಕೊಂಡೆ ಅಲ್ಲಿಗೆ ನನಗೇನೋ ಫ್ರಾಡ್ ಆಗಿದೆ ಅಂತ. ಸೊ ಫ್ರಾಡ್ ಮಾಡಿ ಕಳಿಸ್ಬಿಟ್ನು ಮಗ. ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿರೋ ಕೆಲಸ ಮಾಡೋರ್ಗೂ ಕೇಳಿದೆ, ಇದು ಯಾವುದೂ ಇಲ್ಲ ಹೋಗಪ್ಪ, ಫ್ರಾಡ್ ಆಗಿದೆ ಅಂತ ಅಂದು ಕಳಿಸಿದ್ರು ಮಗ. ಛೇ,
ಸ್ವಿಚ್ ಆಫ್ ಬರ್ತಿದ್ಯಲ್ಲಪ್ಪ ನಂಬರು. ಏನೂ ಅರ್ಥ ಆಗದೆ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಮಗ, ಅಷ್ಟರಲ್ಲೇ ನೀನು ಕಾಣಿಸ್ಕೊಂಡೆ. ಇಷ್ಟೆಲ್ಲ ಆಗಿ 20,000 ಮೋಸ ಹೋಗ್ಬಿಟ್ಟೆ ಮಗ. ನನಗೊಂದು ಕಾಲ್ ಮಾಡ್ಬೇಕಲ್ವಾ ಬಂದು? ಹೋಗ್ಲಿ ಬಿಡು, ಇವಾಗ ಏನಾದರೂ ನೀನೇ ಸೊಲ್ಯೂಷನ್ ಕೊಡು ಮಗ. ನೋಡು ಮಗ, ಈ ಸಿಟಿ ನೋಡೋಕೆ ಅಷ್ಟೇ ಚಂದ, ಇಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಅನ್ನೋದು ತುಂಬ ಕಷ್ಟ. ಅದರಲ್ಲಿ ದುಡ್ಡು ಇಲ್ಲ ಅಂದರೆ ಬದುಕಕ್ಕೆ ಆಗಲ್ಲ. ಇಲ್ಲಿ ಸಿಟಿಲಿ ಕುಡಿಯೋಕ್ಕೂ ದುಡ್ಡು ಬೇಕು, ಹುಚ್ಚ ಹೋಗೋಕ್ಕೂ ದುಡ್ಡು ಬೇಕು. ಅದೇ ಊರಲ್ಲಾದ್ರೆ ಹೊಟ್ಟೆ ಅನ್ನೋದಾದ್ರೆ ಅಕ್ಕಪಕ್ಕ ಮನೇಲಿ ಯಾರು ತಂದು ಹೊತ್ತು ಊಟ. ಆದರೆ ಇಲ್ಲಿ ತಿಂಗಳ ಗಂಟೆ ಉಪವಾಸ ಬಿದ್ದರು ಯಾರು ಕೇರಿ ಮಾಡಲ್ಲ. ಇಲ್ಲಿ ಸೆಟ್ಲ್ ಆಗ್ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಇರ್ಬೇಕಲ್ಲ, ಸಿಟಿಲಿ ಪ್ರಾಪರ್ಟಿ ಇರ್ಬೇಕಲ್ಲ, ಊರಲ್ಲಿ ಆಸ್ತಿ ಇರಬೇಕು. ನಾವು ಮಿಡ್ಲ್ ಕ್ಲಾಸ್ ಹುಡುಗರು ಇಲ್ಲಿ ಬಂದು ಸೆಟ್ಲ್ ಆಗ್ತೀವಿ, ಬದುಕು ಕಟ್ಕೋತೀವಿ ಅಂದರೆ ತುಂಬ ಕಷ್ಟ. ನಾನಂತೂ ಇಲ್ಲಿ ಸೆಟ್ಲ್ ಆಗೋ ಮೈಂಡ್ ಸೆಟ್ಟಲ್ಲಿ 4-5 ವರ್ಷ ಸಾಲ ಮುಟ್ಟೋರ್ಗು ಕೆಲಸ ಮಾಡ್ಕೊಂಡು ಆರಾಮಾಗಿ ಸಾಲ ಮುಟ್ಟಿಸಿ ಊರಿಗೆ ಹೋಗ್ಬಿಟ್ಟು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಅಪ್ಪ ಅಮ್ಮ ಜೊತೆ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನೀನು ಅಷ್ಟೇ 1-2 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಬರೋ ದುಡ್ಡಲ್ಲಿ ಸಾಲ ಮುಟ್ಟಿಸಿ ಆರಾಮಾಗಿ ಊರ ಕಡೆ ಬಂದ್ಬಿಡು. ಅಲ್ಲೇ ಏನಾದರೂ ಕೆಲಸ ಮಾಡ್ಕೊ ಅಪ್ಪ ಅಮ್ಮ ಜೊತೆ ಆರಾಮಾಗಿರ್ಬೋದು. ಸರಿ ಮಗ, ಯಾವ್ದಾನ ಕೆಲಸ ಇದ್ರೆ ಕೊಡ್ಸು ಮಗ. ಡ್ರೈವಿಂಗ್ ಲೈಸೆನ್ಸ್ ಇದೆ ನಿನ್ನ ಹತ್ರ? ಹ್ಞೂ ಇದೆ. ಸರಿ ಬಾ, ನೀವು ಐಡಿ ಕ್ರಿಯೇಟ್ ಮಾಡ್ಕೊಡ್ತೀನಿ. ಆರಾಮಾಗಿ ಫುಡ್ ಡೆಲಿವರಿ ಮಾಡ್ಕೊಂಡು ಕೆಲಸ ಮಾಡುವಂತೆ ಬಾ ಹೋಗೋಣ. ನಮ್ಮ ಥರ ಎಷ್ಟೋ ಮಿಡ್ಲ್ ಕ್ಲಾಸ್ ಹುಡುಗರು ಬೆಂಗಳೂರು ಅನ್ನೋ ದೊಡ್ಡ ಸಿಟಿಗೆ ದೊಡ್ಡ ಕನಸು ಕಟ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಿ ಸೆಟ್ಲ್ ಆಗ್ಬೇಕಂತ ಬರ್ತಾರೆ. ಆದರೆ ನಮಗಿಲ್ಲಿ ಯಾವುದೇ ಥರದ ಕೆಲಸ ಸಿಗುತ್ತೆ, ಕೊನೆಗೆ ಫುಡ್ ಡೆಲಿವರಿ ಮಾಡ್ತಾ ತಮ್ಮ ಜೀವನನ ಸಾಗಿಸ್ತಾ ಇದ್ದಾರೆ.